ಕೇಳ್ತಕ್ಕಂಥದ್ದು ಏನಿತ್ತು ಅಂತಂದರೆ, ನಾವು ಕೊನೆಗೆ ತೀರ್ಮಾನ ಮಾಡುವ ಅಧ್ಯಕ್ಷ ಕಾರ್ಯಕಾರಿಣಿ ಮಂಡಳಿ ಎಲ್ಲ ಡೈರೆಕ್ಟರ್ಗಳು ಕೂಡ ಇನ್ಮೇಲೆ ಇದು ಸರಿ ಹೋಗಬೇಕಾದ್ರೆ ರೈತ ಹಾಲಾಕೋರ ಮಕ್ಕಳು ಬರಬೇಕು ಅಂತೇಳಿ ಅಂತ. ಅದಕ್ಕೆ ನಾವು ಲಾಸ್ಟ್ GBM ಅಲ್ಲಿ 6ನೇ ತಾರೀಕಿದ್ದ GBM ಅಲ್ಲಿ 30% ಹಾಲಾಕೋರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಕಾನೂನನ್ನ ಬದಲಾವಣೆ ಮಾಡಿದ್ದೀವಿ. ಮಾಡಿ ಸರಿಯಾ ತಪ್ಪ ಇದು? ಆಮೇಲೆ ಸೆಕ್ರೆಟರಿಗಳು ಕೂಡ ಕಷ್ಟಪಟ್ಟು ಸಂಸ್ಥೆ ಕಟ್ಟವ್ರೆ. ಎಲ್ಲ ಕಡೆ ಕೂಡ ನಿಮ್ಮಲ್ಲಿ ಸಮಸ್ಯೆ ಇರ್ಬೋದು, ಬಟ್ ಬೇರೆ ಕಡೆಯಲ್ಲೂ ಸಮಸ್ಯೆ ಇಲ್ಲ. ಅವ್ರ ಮಕ್ಕಳಿಗೆ ಕೂಡ ಕೆಲಸ ಕೊಡಬೇಕು ಅಂತ 10% ಅವ್ರಿಗೂ ಅಮೆಂಡ್ಮೆಂಟ್ ಮಾಡಿದ್ವಿ ನಾವು. ಅವರು ಸೆಕ್ರೆಟರಿಗಳು ಕೂಡ ನಮ್ಮ ಸಂಸ್ಥೆ ಕಟ್ಟಿರ್ತಕ್ಕಂಥವ್ರು. ಹಾಲು ಮಾರಾಟ ಮಾಡೋರು ಕೂಡ ನೀವೆಷ್ಟು ಇಂಪಾರ್ಟೆಂಟ್, ಹಾಲು ಮಾರಾಟ ಮಾಡೋರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಲು ಹಾಕಿದ್ರೆ ಅದು ಮಾರಬೇಕು, ಅದನ್ನ ತೊಗೊಂಡೋಗಿ. ಒಬ್ಬ ಹೇಳ್ತಾನೆ, ಅವ್ರು ಕರೆದಿದ್ವಿ ನಾವು ಮೀಟಿಂಗ್ನ. ಒಬ್ಬ ಹೇಳ್ತಾನೆ, ನಮ್ಮ ತಂದೆ ಬೆಳಗಿನ ಜಾವ ಸತ್ತೋಗ್ಬಿಟ್ರು, 3 ಲೀಟ್ರ್ ರಾತ್ರಿ ಇಂಡೆಂಟ್ ಹಾಕ್ಬಿಡ್ತೀವಿ 3000 ಲೀಟ್ರಿಗೆ. ನಾನು ನಮ್ಮ ತಂದೆ ಬಾಡಿನ ಆಂಬುಲೆನ್ಸಲ್ಲಿ ಇಟ್ಟು ಹಾಲು ಮಾರಾಟ ಮಾಡಿದೆ ಅಂತ ಕಣ್ಣೀರಾಗ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನಾನು 30 ವರ್ಷದಿಂದ ಹಾಲು ಮಾರಾಟ ಮಾಡ್ತಾ ಇದ್ದೀನಿ, ನಾನು ದಿವಸ 2000 ಲೀಟ್ರ್ ಹಾಲು ಮಾರಾಟ ಮಾಡ್ತಾ ಇದ್ದೀನಿ, ಬೆಳಗ್ಗೆ 5:30 ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀನಿ, 7 ಗಂಟೆ ಮುಗಿಸ್ತೀನಿ, ನಾನು ರಾತ್ರಿ 11 ಗಂಟೆ ಬಂದು ಡೆಲಿವರಿ ಕೊಡ್ತಾನೆ, ನನಗೆ ಮಳಿಕೊಳ್ಳೋಕ್ಕೆ ಜಾಗ ಇಲ್ಲ, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನ್ಕೊಂಡು ನಾನು ಹಾಲು ಕಾಪಾಡ್ಕೊಬೇಕು, ನನಗೆ ಭಾಳ ಸಮಸ್ಯೆ ಇದೆ ಅಂತ ಕಣ್ಣೀರಾಗ್ತಾನೆ. ಅವರು ಕೂಡ ಇಂಪಾರ್ಟೆಂಟ್ ಅಲ್ವ ನಮಗೆ? ಅವರು ಕೂಡ 5% ಇನ್ಮೇಲೆ ಹಾಲು ಮಾರಾಟ ಮಾಡೋರು ಯಾರು ಋತುತ್ವ ಮಾರಾಟ ಮಾಡ್ತಾರೆ, ಅವರು ಕೂಡ ಅವ್ರ ಮಕ್ಕಳಿಗೆ 5% ಕೆಲಸ ಕೊಡಬೇಕು ಅಂತ ಕಾನೂನು ತಿದ್ದುಪಡಿ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಯಾವಾಗಲೂ ಕೂಡ ಹಾಲು ಬೆಲೆ ಜಾಸ್ತಿ ಆದರೆ ಫೀಡ್ ಬೆಲೆ ಜಾಸ್ತಿ ಆಗ್ತಿತ್ತು, ಹೌದಾ? ಈ ಸರಿ ಫೀಡ್ ಬೆಲೆ ಜಾಸ್ತಿ ಆಗಿದೆ, 4 ರೂಪಾಯಿ ಹಾಲು ಬೆಲೆ ಜಾಸ್ತಿ ಮಾಡಿದ್ವು. ಸರ್ಕಾರ ಪರ್ಮಿಷನ್ ತಗೊಂಡು ಹಾಲು ಬೆಂಗಳೂರು ಹಾಲು ಒಕ್ಕೂಟದಲ್ಲಿ 4 ರೂಪಾಯಿ ಜಾಸ್ತಿ ಮಾಡಿದ್ರು ಲೀಟ್ರ್ ಮೇಲೆ. ನಿಮಗೇನು ಫೀಡ್ ಬೆಲೆ ಜಾಸ್ತಿ ಆಯ್ತಾ ಈ ಸರಿ? ಜಾಸ್ತಿ ಆಯ್ತಾ? ಯಾಕೆ ಜಾಸ್ತಿ ಆಗಲಿಲ್ಲ? ಹಾಗಾದ್ರೆ ಕೇಳಬೇಕಲ್ಲ. ಕೇಳಿ, ನಾವು ಕೂಡ ನಿಮ್ಮ ಪರವಾಗಿದ್ದೀವಿ, ಎಲ್ಲ ಡೈರೆಕ್ಟರ್ಗಳು ಕೂಡ ಕೇಳಿ ಯಾವುದೇ ಕಾರಣಕ್ಕೂ ಫೀಡ್ ಬೆಲೆ ಜಾಸ್ತಿ ಮಾಡಬಾರ್ದು, ರೈತರು ಸಂಕಷ್ಟದಲ್ಲವ್ರೆ ಅಂತೇಳಿ ತೀರ್ಮಾನ ಮಾಡಿದ್ವು. ಫೀಡ್ ಬೆಲೆ ಏನು 1994 ರೂಪಾಯಿ ಅಗ್ರಿಮೆಂಟ್ ಆಗಿತ್ತು, ಅದು ನೋ ಪ್ರಾಫಿಟ್ ನೋ ಲಾಸಲ್ಲಿತ್ತು. ನೋ ಪ್ರಾಫಿಟ್ ನೋ ಲಾಸಲ್ಲಿ ಸಪ್ಲೈ ಮಾಡಬೇಕು. ಅವರು ಲಾಭ, ಫ್ರೀ ಫ್ಯಾಕ್ಟ್ರಿ ಅವರೆಲ್ಲ ಲಾಭ ಮಾಡಿದ್ದಾರೆ ಲಾಸ್ಟ್ ಇಯರು. ಹಂಗಾಗಿ ಈ ಸರಿ ರೈಸ್ ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಎವರಿ ಇಯರ್ ಕೂಡ ಮಳೆಗಾಲದಲ್ಲಿ ಹಾಲು ಬೆಲೆ ಕಡಿಮೆ ಮಾಡ್ತಾಯಿದ್ರು, ಹೌದಾ? ಇವಾಗಲೂ ಬೇಕಾದ್ರೆ ತಿಳ್ಕೊಳ್ಳಿ ನೀವು. ಮಂಡ್ಯ ಹಾಲು ಒಕ್ಕೂಟ ಆಗಿರ್ಬೋದು, ಹಾಸನ ಹಾಲು ಒಕ್ಕೂಟ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ, ಶಿವಮೊಗ್ಗ ಆಗಿರ್ಬೋದು, 2 ರೂಪಾಯಿ ಕಡಿಮೆ ಮಾಡಿದ್ದಾರೆ 20 ದಿವಸದ ಹಿಂದೆ. ನಮ್ಮ ಅಧ್ಯಕ್ಷರಿಗೂ ನಮಗೂ ಕೂಡ ಕಾರ್ಯಕಾರಿ ಮಂಡಳಿ ಕೂಡ ಪ್ರಪೋಸಲ್ ಬಂತು, ಇದು KMF ಇಂದ ಹಾಲು ಕಡಿಮೆ ಮಾಡಬೇಕು, ರೈತರು ಕಡಿಮೆ ಮಾಡಿ, ಎಲ್ಲ ಕಡೆ ಕಡಿಮೆ ಮಾಡ್ತಾರೆ ಅಂತ. ನಾವು ನಿಮ್ಮನ್ನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೂ ಹಾಲು ಕಡಿಮೆ ಮಾಡಬಾರ್ದು ಅಂತೇಳಿ ನಾವು ಕಡಿಮೆ ಮಾಡಲಿಲ್ಲ ಹಾಲನ್ನ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯಾರನ್ನ ಇರ್ತಾರೆ ರೈತರು, ನಿಮ್ಮ ಪರಿಚಯ ಇರ್ತಾರೆ, ಮಂಡ್ಯ, ಮೈಸೂರು, ಹಾಸನದಲ್ಲೆಲ್ಲ ಇರ್ತಾರೆ. 2 ರೂಪಾಯಿ ಕಡಿಮೆ ಮಾಡೋರು ಅವ್ರು ಹಾಲಿಲ್ಲ, ಆ ಒಕ್ಕೂಟಗಳಲ್ಲೆಲ್ಲ. ನಮ್ಮ ಒಕ್ಕೂಟದಲ್ಲಿ ನಿಮಗೆ ಕಡಿಮೆ ಮಾಡಲಿಲ್ಲ, ನಿಮ್ಮ ಪರವಾಗಿದ್ದೀವಿ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಗೆ ಏನೇನು ಸಹಾಯ ಮಾಡಬೇಕಾದೆಲ್ಲ ಮಾಡ್ತಾ ಇದ್ದೀವಿ, ನೀವು ಏನೇನು ಕೊಡಬೇಕಾದೆಲ್ಲ ಕೇಳ್ತಾ ಇದ್ದೀವಿ. ನಿಮ್ಗೆ ಲೋನ್ ಕೇಳಿರಲಿಲ್ಲ, ಲೋನ್ ನಾವೇ ಮಾತುಕತೆ ಮಾಡಿ ನಿಮ್ಗೆ ಲೋನ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ನೀವು ಇವತ್ತು ಕೇಳ್ತಾ ಇದ್ದೀರಿ ನೀವೇನು ಮ್ಯಾಟ್ ಮತ್ತೊಂದು ಅಂತೇಳಿ, ಮಾತು ನಾಳೆ ಟೆಂಡರ್ ಕರೆದಾಗ ಕ್ಲಿಯರ್ ಆಗಿದೆ, 15 ನಿಮಗೆ ಕೊಡ್ತಾ ಇದ್ದೀವಿ, ಮಿಲ್ಕ್ ಮಿಷನ್ಸ್ ಕೊಡ್ತಾ ಇದ್ದೀವಿ. ನಿಮಗೆ ಕೆಲಸದ ಕೂಡ ನೀವು ಕೇಳಿ, ರೈತರಿಗೆ ಕೆಲಸ ಕೊಡಬೇಕು ಅಂತೇಳಿ ನಮಗೆ ಅನಿಸಿದೆ. ರೈತರು ಮಕ್ಕಳಿರ್ಬೇಕಿಲ್ಲಿ, ರೈತರು ಮಕ್ಕಳು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ, ನಮ್ಮ ತಾಯಿ ನಮ್ಮ ತಂದೆ ಕಷ್ಟಪಡ್ತವ್ರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಹಾಲು ಕರಿಬೇಕು, ಹೊಸ ಈಚಿ ಕಟ್ಟಿದಾದ್ಮೇಲೆ ಮೈ ತೊಳಿಬೇಕು, ಸಂಗಣಿ ಎತ್ತಬೇಕು, ಗಂಜ ಗುಡಿಸ್ಬೇಕು, ಮೇವು ಹಾಕಬೇಕು, ಮೇವು ಹಾಕಿ ಮತ್ತೆ ರೊಟೇಷನ್ನು, ಮಧ್ಯಾಹ್ನ ಕೋಳಿ ಕುರಿ ಮೇಕೆ ನೋಡ್ಕೊಂಡು ಮತ್ತೆ ದನಗಳಿಗೆ ಮೇವು ಹಾಕಿ ರಾತ್ರಿ ತಾಯಿ ಮಲಗಬೇಕಾದ್ರೆ 11 ಗಂಟೆ ಆಗ್ತದೆ ದನಿಗೆ ಮೇವು ಹಾಕಿ ಮಲಗಬೇಕಾದ್ರೆ. ಅವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟ ಹಾಲನ್ನ ಕರಿತಕ್ಕಂಥದ್ದು ಅಂತ. ಆ ಕಾರಣಕ್ಕಾಗಿ ಅವ್ರ ಮಕ್ಕಳು ನೋಡಿರ್ತಾರೆ ಕಷ್ಟಪಡ್ತಕ್ಕಂಥದ್ದು, ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾವ್ರೆ ಅಂತೇಳಿ. ಅದಕ್ಕಿದೆ, ಆ ಕಾರಣಕ್ಕಾಗಿ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. 108 ಈ ಥರ ನಿಮ್ಮ ಪರವಾಗಿ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ನಾವು ನಿಮ್ಮ ಪರವಾಗಿದ್ದೀವಿ. ಹಿಂದೆ ಯಾರು ಏನು ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ, ಆದರೆ ಇನ್ಮೇಲೆ ಹಂಗೆ ಆಗೋದಿಲ್ಲ. ನಾವು ಬಂದಮೇಲೆ, ನಮ್ಮ ಗಮನಕ್ಕೆ ಬಂದಮೇಲೆ ನಾವು ಪ್ರತಿ ಡೈರಿ ಕೂಡ 3 ಬಾರಿ ವಿಸಿಟ್ ಮಾಡಿದ್ದೀವಿ, ಪ್ರತಿ ಡೈರಿ ಕೂಡ 3 ಬಾರಿ ಹೋಗಿದ್ದೀವಿ, ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮ್ಮ ಪರವಾಗಿದ್ದೀವಿ. ಕೆಲಸ ಕೊಡಬೇಕಾಗುತ್ತೆ, ನಾಳೆ ಬೆಳಗ್ಗೆ ಅಮೆಂಡ್ಮೆಂಟ್ ಮಾಡಿದ್ದೀವಿ ಅಂತ ನಾಳೆ ಬೆಳಗ್ಗೆ ಕೊಡೋಕ್ಕಾಗುತ್ತೆ ಕೆಲಸನ? ಕಾನೂನಿದೆ, ಅದಕ್ಕೆ ಕಾಲ್ ಮಾಡಬೇಕಾಗುತ್ತೆ, ಅವಶ್ಯಕತೆ ಎಷ್ಟಿದೆ ನೋಡಬೇಕಾಗುತ್ತೆ, ಅದನ್ನು ಕಾಲ್ ಮಾಡಿ ಅವ್ರು ಅಪ್ಲೈ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ, ಯಾರು ಮೆರಿಟ್ ಇದೆ ನೋಡಬೇಕಾಗುತ್ತೆ. ಆದರೆ ಏನೇ ಇದ್ರೂ ಕೂಡ ನಿಮ್ಮ ಮಗನ ಕೆಲಸ ಸಿಗದೆ ಹೋಗ್ಬೋದು, ಆದರೆ ನಿಮ್ಮ ಪಕ್ಕದ ಮನೆ ರೈತನ ಮಗನ ಕೆಲಸ ಸಿಗ್ತದೆ. ಯಾರು ಹಾಲು ಹಾಕೋರು ಮಕ್ಕಳ ಕೆಲಸ ಇರ್ಕೋಬೇಕಾಗಿತ್ತು, ಇದು ಕಾನೂನು ಮಾಡಿರ್ತಕ್ಕಂಥದ್ದು. ಕೇಳ್ತಾ ಇರಿ ಯಾರು ಅಣ್ಣ ಅವಾಗಲೇ, ಇವರಿಗೆ ನಮ್ಮಲ್ಲಿ ಕೂಡ ಕೆಲಸ ಕೊಡಬೇಕಿತ್ತು. ಇದೆ, ಕೆಲಸ ಕೊಡಬೇಕು, ನಾವು ಕೂಡ ರೆಡಿ ಇದ್ದೀವಿ. ಅದು ಕಾನೂನುಬದ್ಧವಾಗಿ ಮಾಡಬೇಕಲ್ಲ. ಕಾನೂನುಬದ್ಧವಾಗಿ ಮಾಡಲಿಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ಯಾರು ಇನ್ನೊಬ್ರು ಅಪೀಲ್ ಆಗ್ತಿಲ್ಲ, ಯಾರು ನಾನು ಹೇಳ್ದಾನೆ ಕೊಡೋಕ್ಕಾಗತ್ತಾ, ಅಥವಾ ನೀವು ಹೇಳ್ದಾನೆ ಕೊಡೋಕ್ಕಾಗತ್ತಾ? ಕೆಲಸನ ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕೊಂದು ಕಾನೂನು ಅಂತ ಇದೆ, ಅದಕ್ಕೊಬ್ಬರು ಅಧಿಕಾರಿ ಅಂತ ಇರ್ತಾರೆ, ಅವರೇ ಬರಬೇಕು, ಅವರೇ ಮಾಡಬೇಕು, ಕಾಲ್ ಮಾಡಬೇಕು, ಹಾಕಬೇಕು, ಅಪ್ಲೈ ಮಾಡಬೇಕು, ಮೆರಿಟ್ ಮೇಲೆ ತಗೊಳ್ಬೇಕು. ಯಾರೋ ಒಬ್ರು ತಗೊಂಡ್ಬಿಟ್ಟವ್ರು ಅಂತೇಳಿ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಕೆಲಸನ. ಯಾರೋ ಬೆಳಗ್ಗೆ ಇನ್ನೊಬ್ಬ ಅಧ್ಯಕ್ಷ ಬರ್ತಾರೆ, ನಾಳೆ ಬೆಳಗ್ಗೆ ಅವ್ರು ತೆಗೆದು ಇನ್ನೊಬ್ಬ ತಗೊಳ್ತಾರೆ. ಹಂಗೆ ಮಾಡೋಕ್ಕಾಗತ್ತಾ? 4 ವರ್ಷಕ್ಕೊಬ್ಬರು ಚೇಂಜ್ ಮಾಡೋಕ್ಕಾಗತ್ತಾ? ಕೆಲಸಗಾರರನ್ನ ಮಾಡೋಕ್ಕಾಗೋದಿಲ್ಲ. ಒಂದು ಸರಿ ತಗೊಂಡ್ರೆ ಅವ್ರನ್ನ ಕಾನೂನುಬದ್ಧವಾಗಿ ತಗೊಳ್ಬೇಕು, ಅವ್ರಿಗೆ PF ಕೊಡಬೇಕು, ESI ಕೊಡಬೇಕು, ಏನು ಇನ್ಶೂರೆನ್ಸ್ ಕೊಡಬೇಕು, ಎಲ್ಲ ಕಾನೂನು, ಸರ್ಕಾರದ ಕಾನೂನು ಚೌಕಟ್ಟು ಒಳಗಡೆ ಏನೆಲ್ಲ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅದೆಲ್ಲ ಕೊಡಬೇಕು. ಅದೆಲ್ಲ ಕೊಡದೆ ಹೊರತು ಕೆಲಸಕ್ಕೆ ನೀವು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ, ನಾನು ಹೇಳಿದೆ ಅನ್ನೋ ಕಾರಣಕ್ಕಾಗಿ, ಸೂಪರ್ವೈಸರ್ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ, ಇನ್ನೇನು ಡೈರೆಕ್ಟರ್ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಕೆಲಸಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕೆ ಕಾನೂನು ಇದೆ, ಕಾನೂನುಬದ್ಧವಾಗಿ ನಿಮ್ಮದು ಗಂಭೀರತೆ ಇದೆ, ನನಗೆ ಗೊತ್ತಿದೆ. ನಾನೇ ಬಂದು ಕೂತ್ಕೊಂಡು ಯಾವ್ಯಾವ್ದು ಏನು ಮಾಡಬೇಕು ಅಂತಕ್ಕಂಥ ಬಗೆಹರಿಸ್ತೀನಿ. ಆಮೇಲೆ ನಿಮ್ಮದೇ ಸಮಸ್ಯೆ ಇದೆ, ಯಾವುದು ಸುಮಾರು ವರ್ಷಗಳಿಂದ ಏನೋ ಇದು ಕೊಟ್ಟಿಲ್ಲ ಅಂತ, ಏನೋ ಬೋನಸ್ ಕೊಟ್ಟಿಲ್ಲ ಅಂತ ರೈಟಿಂಗಲ್ಲಿ ಕೊಡಿ. ಖಂಡಿತವಾಗಿ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಎಷ್ಟು ಬೋನಸ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ಹಾಕ್ತೀವಿ. ಈ ಸರಿ ಬಂದಿರತಕ್ಕಂಥ ಬೋನಸ್ ಕೂಡ ಕೂಡಲೇ ಹಾಕಬೇಕು. ಯಾರು ಅಧ್ಯಕ್ಷರು ಮತ್ತು ಇವಾಗ ಯಾರು ಮಾಡ್ತಾ ಇರಿ ತಕ್ಷಣಕ್ಕೆ ಯಾರು ಕೆಲಸ ಮಾಡ್ತಾವ್ರೆ ಸಿಬ್ಬಂದಿಗಳು ಮತ್ತು ನೀವು ಸೂಪರ್ವೈಸರ್ ನೀವಿದ್ದೀರಿ, ಇಮಿಡಿಯೇಟಾಗಿ ಇವಾಗ ಇರ್ತಕ್ಕಂಥ ವರ್ಷದ ಬೋನಸನ್ನು ಹಾಕಬೇಕು. ಮಿಕ್ಕಿದ್ದ ಬೋನಸ್ಸನ್ನು ಏನು ಎನ್ಕ್ವೈರಿ ಇದೆ, ಏನಿದೆ ಅಮೌಂಟಲ್ಲಿ ಏನು ಅಮೌಂಟ್ ಇದೆ ಅಂತ ಹೇಳ್ತಾವ್ರೆ. ಅದರಲ್ಲಿ ಬೋನಸ್ ಇರ್ತಕ್ಕಂಥದ್ದು ಮೇಲೆ ಗೊತ್ತಿರಲಿ ನಿಮಗೆಲ್ಲ. ಯಾರು ₹1 ತಿನ್ಲಿಕ್ಕೆ ಆಗೋದಿಲ್ಲ, ಅವರೇ ಅಲ್ಲ. ನೀವ್ಯಾರು ಅಧ್ಯಕ್ಷ ಆದರೂ ಕೂಡ ₹1 ಕಾನೂನು ಉಲ್ಲಂಘನೆ ಮಾಡಿ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಗ್ಗೆ ಲೆಕ್ಕ ಕೊಡಬೇಕು. ನಾಳೆ ಬೆಳಗ್ಗೆ ನಿಮ್ಮ ಆಸ್ತಿನ ಮೇಲೆ ಎನ್ಕ್ವೈರಿ ಮಾಡ್ತೀವಿ. ಕಾನೂನಿಗೆ ಯಾರನ್ನ ಯಾರ ಹತ್ರ ಹಾಕೊಳ್ತೀರಿ ನೀವು? ಯಾರು ಆರ್ಡ್ರ್ ಮಾಡಿದ ಮೇಲೆ ಇಷ್ಟು ದುಡ್ಡು ಕಟ್ಟಬೇಕು ಯಾರಾದರೂ ಅಂದರೆ ಅವ್ರು ಕಟ್ಟಲೇಬೇಕಾಗುತ್ತೆ. ಯಾರೋ ತಿಂದ್ಬಿಟ್ಟು ಓಡೋಕ್ಕಾಗೋದಿಲ್ಲ. ಅವ್ನು ಇವತ್ತಲ್ಲ ನಾಳೆ ಕಟ್ಟಲೇಬೇಕಾಗುತ್ತೆ, ಯಾರೇ ತಿಂದಿರು ಕೂಡ. ಆಮೇಲೆ ಬರೀ ದುಡ್ಡು ಕಟ್ಟೋದೆಲ್ಲ ಕಾನೂನು ಬದ್ದು ಶಿಕ್ಷೆ ಆಗ್ತದೆ ಅವ್ರಿಗೆ. ತಡ ಆಗ್ಬೋದು ಅಷ್ಟೇ. ಕಾನೂನು ಹೋರಾಟ ಮಾಡೋವಾಗ ಸ್ವಲ್ಪ ತಡ ಆಗ್ಬೋದು, ಆದರೆ ಕಾನೂನು ಹೋರಾಟನೇ ಮಾಡಬೇಕಲ್ಲ ನಾವು. ಬೇರೆ ನಾವು ಕ್ರಮ ತಗೊಳ್ಳೋಕ್ಕಾಗುತ್ತಾ? ಇವಾಗ ಯಾರೋ ಗಲಾಟೆ ಮಾಡಿದ್ರೆ ನಾನು ಮಾಡೋಕ್ಕಾಗುತ್ತಾ? ಪೊಲೀಸ್ನವ್ರು ಅಂತ ಇದ್ದಾರೆ, ಅದಕ್ಕೆ ಡಿಪಾರ್ಟ್ಮೆಂಟ್ ಅಂತ ಇದೆ. ಇದಕ್ಕೆಲ್ಲ ಈ ರೀತಿಯಾಗಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ. ನಿಮ್ಗೆ ಕೂಡಲೇ ಈ ವರ್ಷದ ಬೋನಸನ್ನು ಆಗ್ತಕ್ಕಂಥದ್ದು ಕೇಳ್ತಾ ಇದ್ದೀನಿ ನಾನು. ಕೂಡಲೇ ಆಗ್ತಾರೆ. ಎರಡನೇದು ಬಂದು ನಿಮಗೆಲ್ಲ ಅನೇಕ ಸಮಸ್ಯೆಗಳಿದೆ. ಈ ಥರ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ವೇದಿಕೆ ಇರಲಿಲ್ಲ ನಿಮಗೆ. ನಾವು ಪೊಲೀಸ್ ಸ್ಟೇಷನ್ಗೆ ಗಲಾಟೆ ಆದಾಗ ಒಂದು ಫೋನ್ ಮಾಡ್ತೀವಿ, ಒಂದು ನಂಬರ್ ಇದೆ ನಮಗೆ, ಒಂದು ನಂಬರ್ ಬೇಕಿತ್ತು ಅಂತ ನನಗನ್ನಿಸ್ತು. ವ್ಯವಸ್ಥೆ ಸರಿ ಹೋಗ್ಬೇಕಾದ್ರೆ ನಿಮಗೆಲ್ಲ ಒಂದು ನಂಬರ್ ಕೊಡಬೇಕು ಅಂತ. ಆ ಕಾರಣಕ್ಕಾಗಿ ಆಗಸ್ಟ್ 15 ನಾವು ಒಂದು ಟೋಲ್ ಫ್ರೀ ನಂಬರ್ ಅಂತ ಕೊಟ್ವಿ ನಾವು. ಇವತ್ತು ಅನೇಕ ಜನ ಫೋನ್ ಮಾಡ್ತಾ ಇದ್ದಲ್ಲ, ನೀವು ನಿಮ್ದೇನೋ ಸಮಸ್ಯೆ ಇದ್ರು ಕೂಡ ರೆಕಾರ್ಡ್ ಆಗುತ್ತೆ ಅಲ್ಲಿ. ನಿಮಗೆ ಆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೆ ನಾವು. ಯಾಕೆ ಅಂದರೆ ನಾವು ಒಬ್ಬ ರೈತ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ವೇದಿಕೆ ಬೇಕು, ಇಲ್ಲ ಅಂತಂದರೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ಆ ಟೋಲ್ ಫ್ರೀ ನಂಬರ್ನ ಕೊಟ್ಟು. ನಿಮಗೆ ದುಡ್ಡು ಕಟ್ಟಾಗೋದಿಲ್ಲ, ನೀವು ಫೋನ್ ಮಾಡಿದ್ರೆ ಕಟ್ಟಾಗುತ್ತೆ, ದುಡ್ಡೇನು ಕಟ್ಟಾಗೋದಿಲ್ಲ ನಿಮಗೆ. ನೀವು ಫೋನ್ ಮಾಡಿ ಹೇಳಿ, ಫೀಡ್ ಬೆಲೆ ಕಡಿಮೆ, ಫೀಡು ಕ್ವಾಲಿಟಿ ಇಲ್ಲ, ಫೀಡ್ ಸರಿಯಾಗಿ ಸಪ್ಲೈ ಕೊಡ್ತಿಲ್ಲ, ಡಾಕ್ಟರ್ ಸರಿಯಾಗಿ ಬಂದಿಲ್ಲ, ಡಾಕ್ಟರ್ ಇಂಟರ್ವ್ಯೂ ಬಂದಿಲ್ಲ, ಮೆಡಿಸಿನ್ ಕೊಟ್ಟಿಲ್ಲ, ನಿಮ್ಮ ಏನೋ ಇನ್ನೇನೋ ಹಾಕಿಲ್ಲ, ನಿಮಗೇನೋ ಬಟವಾಡಿ ಸರಿಯಾಗಿ ಮಾಡ್ತಾ ಇಲ್ಲ, ಏನೋ ಲೆಕ್ಕ ಸರಿಯಾಗಿಲ್ಲ, ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಹೇಳ್ಬೋದು ಅಲ್ಲಿಗೆ. ನಿಮ್ಮದು ಟಿಕೆಟ್ ರೈಸ್ ಆಗುತ್ತೆ. ನಿಮ್ಮ ಸಮಸ್ಯೆ ಬಗೆಹರಿಸೋವರೆಗೂ ಕೂಡ ನಾವು ಫಾಲೋ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದೇ ನಂಬರ್ನ ಹಾಲು ಉಪಯೋಗಿಸೋರಿಗೆ, ಯಾರು ಗ್ರಾಹಕರಿದೆ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ಹಾಲು ಹೊಡೆದೋಗಿದೆ ಅಂತಕ್ಕಂತ ಹೇಳ್ತಾ ಇದ್ರು. ಹಾಲು ಕ್ವಾಲಿಟಿ ಹಾಲು ಕೊಡ್ತಿಲ್ಲ ಅಂತಿದ್ರು, ಪಾಕೆಟ್ ಲೀಕೇಜ್ ಇದೆ ಅಂತ. 3 ಸಮಸ್ಯೆಗಳಿದೆ ಅವ್ರದ್ದು ಕೂಡ. ನಮಗೆ ಸರಿಯಾಗಿ ಡೆಲಿವರಿ ಕೊಡ್ತಿಲ್ಲ ಅಂತಿದ್ರು. ಮಾರಾಟಗಾರ ನಿಮ್ಮದಾಗಿದ್ದ ಅವನು ಕೂಡ ಸಮಸ್ಯೆ ಹೇಳ್ತಾ ಇದ್ದ. ನನಗೆ 5:30 ಹಾಲು ಮಾರಾಟ ಮಾಡಬೇಕು ಅಂದರೆ ಸಂಜೆ ಆದರೂ ಕೂಡ ಹಾಲು ಡೆಲಿವರಿ ಕೊಡೋದು 11 ಗಂಟೆ 11:30 ಕೊಡ್ತಾರೆ ಅಂತ ಇದ್ರು. ಲಾರಿಗಳು ಸರಿಯಾಗಿ ಬಂದು ನಮ್ಮ ಅಂಗಡಿ ಹತ್ರಕ್ಕೆ ಬಂದು ಡೆಲಿವರಿ ಕೊಡಲ್ಲ ಅಂತಿದ್ರು. ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಲಾರಿಗಳಿಗೂ ಕೂಡ ಕೊಟ್ಟಿದ್ದೀವಿ. ಲಾರಿ ಓಡಿಸ್ತಾರೆ ಅವ್ರಿಗೂ ಕೂಡ ಈ ನಂಬರ್ ಕೊಟ್ಟಿದ್ದೀವಿ. ಲಾರಿಗಳಿಗೆಲ್ಲ GPRS ಹಾಕಿದ್ದೀವಿ. ಈ ಥರದ ಅನೇಕ ಬದಲಾವಣೆಗಳನ್ನ ತಂದಿದ್ದೀವಿ. ಒಂದ್ಸರಿ ಒಂದ್ಸರಿ ಆಗ್ಬಿಟ್ರೆ ಕಬ್ಬನ್ನ ಒಂದೇ ಸರಿ ಮುರಿದ್ರೆ ಏನಾಗುತ್ತೆ ಹೇಳಿ? ಬೆಂಡ್ ಮಾಡೋಕ್ಕಾಗುತ್ತಾ? ಕಾಯಿಸ್ಬೇಕು, ಬೆಂಡ್ ಮಾಡಬೇಕು, ಕಾನೂನು ಬದಲು ತರಬೇಕು, ಅದ ಮಾಡಬೇಕು. ಒಳ್ಳೆ ಅಧ್ಯಕ್ಷ ಇದ್ದಾರೆ ನಮಗೆ, ರೈತರು ಪರವಾಗಿರ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಅಧ್ಯಕ್ಷ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕಲ್ಲ ನಾವು ಒಳ್ಳೆ ನಿರ್ದೇಶಕರುಗಳಿದ್ದೀವಿ, ಸರಿಯೆಲ್ಲ ಇರ್ತಕ್ಕಂಥವ್ರು, ರೈತರು ಪರವಾಗಿ ಯೋಚನೆ ಮಾಡ್ತಕ್ಕಂಥವಿದ್ದೀವಿ. ನೀವೆಲ್ಲ ಕೂಡ ಸೇರಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ. ನೀವು ಏನೇ ಕೊಟ್ಟರು ಕೂಡ ನನಗೆ ರೈಟಿಂಗಲ್ಲಿ ಕೊಡಿ. ರೈಟಿಂಗಲ್ಲಿ ಕೊಟ್ಟರೆ ಅದಕ್ಕೊಂದು ಫೈಲ್ ಬಿಲ್ಡ್ ಆಗುತ್ತೆ, ಅದಕ್ಕೆ ನಾಳೆ ಬೆಳಗ್ಗೆ ಪ್ರೋಸೆಸ್ ಆಗ್ತದೆ. ನೀವು ರೈಟಿಂಗಲ್ಲಿ ಕೊಡದೆ ಸುಮ್ಮನೆ ಕೂಗಾಡೋದ್ರಿಂದ ಕಿರ್ಚಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅದೇನು ನೀವು ಇಲ್ಲಿ ಮಾತಾಡ್ತೀರಿ, ಈ ಕಿವಿಗೆ ಕೇಳಿಸ್ಕೊಳ್ತಾರೆ, ಹಾಕಿ ಬಿಟ್ಟು ಹೋಗ್ತಾರೆ. ರೈಟಿಂಗಲ್ಲಿ ಕೊಟ್ಟರೆ ಅದ್ರ ಮೇಲೆ ಏನು ಕ್ರಮ ತಗೊಳ್ಬೇಕಾ, ಮತ್ತೊಂದು ತಗೊಳ್ಬೇಕು, ಏನು ತಗೊಳ್ಬೇಕು ಕೂಡ ತಗೊಳ್ತೀವಿ. ಕೊಡಬೇಕು ಅದನ್ನು ನೀವು. ನಾನು ಅವಳಿಂದ ಹೇಳ್ತಾ ಇದ್ದೀನಿ, ನೀವು ರೈಟಿಂಗಲ್ಲಿ ಒಂದು ಅರ್ಜಿ ಬಂದ್ಕೊಡಿ ಬೋನಸ್ದು ಅಂತ. ಒಬ್ಬರು ಕೂಡ ರೆಡಿ ಇಲ್ಲ. ನೀವು ಇಷ್ಟು ಹೇಳ್ತಾ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಾನು ತಡವಾಗಿ ಬಂದೆ, ಕ್ಷಮೆ ಇರಲಿ. ನನಗೆ ಇವತ್ತು 13 ಒಕ್ಕೂಟಗಳಿದೆ. ಇವತ್ತು ಲಾಸ್ಟ್ ಡೇಟ್. ಇವತ್ತು GBM ಆಗಲಿಲ್ಲ ಅಂತಂದರೆ ಸೊಸೈಟಿಗಳಿಗೆ ಆಂತರಿಕವಾಗಿ ಸಮಸ್ಯೆ ಆಗ್ತದೆ, ಸೂಪರ್ ಸೀಡ್ ಆಗ್ತಕ್ಕಂಥದ್ದು ಹೆಚ್ಚು. ಆ ಕಾರಣಕ್ಕಾಗಿ ಲಾಸ್ಟ್ ಡೇ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇದೆಲ್ಲ ಮುಂದಾಗಿ ಮಾಡಿ, 1 ತಿಂಗಳು ಮುಂದಾಗಿ ಮಾಡಿ, ನಾನು ಬರ್ತೀನಿ, ಕೂತ್ಕೊಳ್ತೀನಿ, 2 ಅವರ್ ಕೂತ್ಕೊಂಡು ಮಾಡ್ತೀನಿ ಅಂತ. ನನಗೆ ಇನ್ನೂ 9 GBM, ಇನ್ನೂ 9 ಡೈರಿಗೆ ಹೋಗ್ಬೇಕು ನಾನು. ಇವಾಗ 1 ಅವರ್ ಆಗಲಿ ಲೇಟ್ ಆಗಿದೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿರೋ, ಹೊನೆಹಳ್ಳಿಗೆ 7 ಗಂಟೆಗೆ ಇದ್ದೆ ನಾನು. ಹೊನೆಹಳ್ಳಿಯಲ್ಲಿ ನಿಮಗೆ ಗೊತ್ತಿರಲಿ, ನಮ್ಮೂರಿಗೆ 8 ಗಂಟೆಗೆ ಇದ್ದೆ ನಾನು. ತಿಂಡಿ ಬರ್ಬೇಕಾದ್ರೆ ಬಾಕ್ಸಲ್ಲೇ ತಿನ್ಕೊಂಬಂದೆ. ನಾವೆಲ್ಲೂ ಕೂಡ ಕೂತ್ಕೊಳ್ತಾ ಇಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಸಮಯಾವಕಾಶ ಬೇಕು. ನೀವು ಏನೇ ಹೇಳೋದನ್ನ ನನಗೆ ಹೇಳಿ, ನಾನು ಮೀಟ್ ಮಾಡಲ್ಲ ಅಂತೀನ, ಸಮಸ್ಯೆ ಹೇಳಲ್ಲ ಅಂತೀವ. ನೀವು ಇಷ್ಟು ದಿನ ಇದು ಮಾಡಬೇಕು ಅಂತ ಹೇಳೇ ಇಲ್ಲ ನನಗೆ. ಇಲ್ಲಿ ಬಂದಾಗ ಕಾಯ್ಕೊಂಡಿದ್ದು ಹೇಳೋದೇನಿದೆ? ನೀವು ನಮ್ಮ ನಂಬರ್ ಇದೆ, ನೀವು ಫೋನ್ ಮಾಡ್ಬೋದು. ನನಗೆ ಕೊಟ್ಟಿಲ್ಲ, ನಾನೇ ಕರೆಸಿ ಮಾತಾಡ್ತೀನಿ ಅಧಿಕಾರಿಗಳ ಮೇಲೆ. ಯಾರ ಮೇಲೆ ನಿಮಗೆ ಡೌಟ್ ಇದೆ ಕಾನ್ಫಿಡೆನ್ಷಿಯಲ್ ಕೊಡಿ, ನನಗೆ ಅರ್ಜಿ ರೈಟಿಂಗಲ್ಲೇ ಕೊಡಬೇಕು ನೀವು ನನಗೆ. ಬರೀ ಬಾಯಲ್ಲಿ ಹೇಳಿ, ಅವ್ರ ಮೇಲೆ ಇವ್ನು ಹೇಳೋದು, ಇವ್ನ ಮೇಲೆ ಅವ್ನು ಹೇಳೋದು, ಇವ್ರು ಎಲ್ಲ ಕೂಡ ನನಗೆ ಗೊತ್ತು. ನೀವೆಲ್ಲ ಅಣ್ಣ ತಮ್ಮಂದಿರೇ ಇರ್ತೀರಿ, ಎಲ್ಲ ಅಣ್ಣ ತಮ್ಮಂದಿರು ಇರ್ತೀರಿ ನೀವೆಲ್ಲ. ಬಟ್ ನಮ್ಮ ಮುಂದೆ ಮಾತ್ರ ಹಿಂಗೆ ಕೂಗಾಡ್ಕೊಂಡು ಸುಮ್ಮನೆ ಮೀಡಿಯಾ ಕವರ್ ಮಾಡಲಿ ಅಂತ, ಎಲ್ಲ ಮೀಡಿಯಾ ರೆಕಾರ್ಡಿಂಗ್ ಆಗಲಿ ಅಂತ ಕೂಗಾಡ್ಕೊಳ್ಳೋದು. ಬೇರೆ ಸಂಘ ಗೊತ್ತಾಗಬೇಕು ಅಂತ. ಇದರಲ್ಲಿ ಶ್ರೀಕಾಂತಪುರದಲ್ಲಿ ಎಲ್ಲ ಜಗಳ ಆಡ್ತಿದ್ರು ಅಂತೇಳಿ ಬೇರೆ ಸಂಘಗಳಿಗೆ ಗೊತ್ತಾಗಬೇಕು ಅಂತ ನೀವು ಮಾಡೋದು. ಮನೆ ಒಳಗೆ ತೀರ್ಮಾನ ಮಾಡ್ಕೊಂಡ್ರೆ 4 ಜನ ಗೊತ್ತಾಗಲ್ಲ.